ಈಗ ಪಬ್ಲಿಕ್ ಏನು ಮಾಡ್ತಾ ಇದ್ದಾರೆ, ನೈಸ್ ರೋಡು ಟೋಲ್ಗಳ ಹತ್ರ ಹೋಗ್ಬಿಟ್ಟು ಕುಮಾರಸ್ವಾಮಿ ಅವ್ರ ಹೆಸರು ಹೇಳ್ತಾರೆ. ಏನಂತ? ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಹೇಳಿದ್ದಾರೆ ನಾವು ಟೋಲ್ ಕಟ್ಟಲ್ಲ ಅಂತೇಳಿ. ಅವ್ರೇನು ಹೇಳ್ತಾವ್ರೆ? ಅದಕ್ಕೆ ಉಲ್ಟಾ ಮಾತಾಡ್ತಾವ್ರೆ. ಇವರು ಯಾವ ರೀತಿ ಕೇಳ್ಬೇಕು ಪಬ್ಲಿಕ್ಕು? ಟೋಲ್ ಕಟ್ಟಲ್ಲ ಅಂತಂದರೆ ಕರೆಕ್ಟಾಗಿ ತಿಳ್ಕೊಳ್ಳಿ, ಕರೆಕ್ಟಾಗಿ ವಿಷಯ ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ನೀವು ದಾಖಲೆಗಳು ತೊಗೊಳ್ಳಿ, ಒಂದು ಸೆಟ್ ಜೆರಾಕ್ಸ್ ತೊಗೊಳ್ಳಿ, ಅಲ್ಲೋಗಿ ಮಾತಾಡಿ. ಏನು ಮಾತಾಡಬೇಕು? ಸರ್ ನೀವು ಟೋಲ್ ಕೇಳ್ತಾ ಇದ್ದೀರಾ, ನಮ್ಮನ್ನು ಟೋಲ್ ಕೇಳ್ತಾ ಇದ್ದೀರಲ್ಲ, ಹಾಗಾದರೆ ಟೋಲ್ ಕಟ್ಟಿಸ್ಕೊಬೇಕು ಅಂತ ನಿಮ್ಮ ಹತ್ರ ಎಲ್ಲಿ ಕಾನೂನಿದೆ? ಕೋರ್ಟ್ ಹೇಳಿದೆಯಾ ಇಲ್ಲ ಸರ್ಕಾರ ಹೇಳಿದೆಯಾ ಅಂತ ಕೇಳಿ. ಇಲ್ಲ ಟೋಲ್ ಕಟ್ಟಬೇಕು ಅಂದರೆ ಯಾವ ಕಟ್ಟಬೇಕು? ಕುಮಾರಣ್ಣ ಹೇಳಿರೋದೇನು? ಟೋಲ್ ಕಟ್ಟಬೇಕು ಅಂದರೆ ಇವ್ರು ಏನು ಅಗ್ರಿಮೆಂಟಲ್ಲಿ ಇರುತ್ತೆ ಆ ಕೆಲಸ ಎಲ್ಲ ಆದಮೇಲೆ ಇವ್ರು ಟೋಲ್ ಕೇಳಬೇಕು. ಅದುವರೆಗೂ ಟೋಲ್ ಕಟ್ಟಿಸ್ಕೊಳಂಗಿಲ್ಲ ಯಾರು? ನೈಸ್ ರೋಡ್ನವರು. ಏನು 1996-97 21,000 ಎಕರೆ KIDBಯಿಂದ ನೈಸ್ ಸಂಸ್ಥೆಗೆ ಜಮೀನು ಸ್ಯಾಂಕ್ಷನ್ ಆಗಿದೆ, ಅಲಾಟ್ ಆಗಿದೆ. ಅದರಲ್ಲಿ 5 ಟೌನ್ಶಿಪ್ಗಳು ಮಾಡಬೇಕು. ಒಂದೊಂದು ಟೌನ್ಶಿಪ್ಗೆ 3,000 ಎಕರೆ, 4,000 ಎಕರೆ, ಈ ರೀತಿ ಟೋಟಲ್ 5 ಟೌನ್ಶಿಪ್ಗೆ ಜಮೀನುಗಳ ಅಲಾಟ್ ಮಾಡಿದೆ. ಆ ಟೌನ್ಶಿಪ್ ಆಗಬೇಕು. ಬೆಂಗಳೂರು ಟು ಮೈಸೂರು 111 ಕಿಲೋಮೀಟ್ರು ಹೈವೇ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಎಕ್ಸ್ಪ್ರೆಸ್ ರೋಡ್ ಆಗಬೇಕು. ಆಮೇಲೆ ನೈಸ್ ರೋಡ್ಗೆ ಸರ್ವಿಸ್ ರೋಡ್ಗಳಾಗಬೇಕು. ರೈತರಿಗೆಲ್ಲ ಕರೆಕ್ಟಾಗಿ ದುಡ್ಡುಗಳು ಕೊಡಬೇಕು. ಇದೆಲ್ಲ ಆದಮೇಲೆ ನೈಸ್ ರೋಡು, ಅದೇನೋ CC ರೋಡ್ ಆಮೇಲೆ ಟೋಲ್ ಕಲೆಕ್ಟ್ ಮಾಡಬೇಕು ಅಂತ ಇರೋದು ಅಗ್ರಿಮೆಂಟಲ್ಲಿ. ಇವರೇನು ಮಾಡಿರು? ರೋಡ್ ಮಾಡಿಬಿಟ್ಟು 20 ವರ್ಷದಿಂದನೇ 25 ವರ್ಷದಿಂದನೇ ಕಲೆಕ್ಟ್ ಮಾಡೋಕ್ಕೆ ನಿಂತುಬಿಟ್ರು ಟೋಲ್ನ. ಇದನ್ನು ಕುಮಾರಸ್ವಾಮಿ ಅವ್ರು ಹೇಳಿರೋದು. ಇವರು ಅಗ್ರಿಮೆಂಟಲ್ಲಿ ಆಗಿರೋ ಪ್ರಕಾರ ಇವರು ಕೆಲಸ ಮಾಡಿಲ್ಲ, ಹಾಗಾಗಿ ನೀವು ಟೋಲ್ ಕಟ್ಟಬೇಡಿ, ಕೇಳಿದರೆ ಪ್ರಶ್ನೆ ಮಾಡಿ ಟೋಲ್ ಕಟ್ಟಲ್ಲ ಅಂತ ಹೇಳಿ ಅಂತ ಹೇಳಿರೋದು. ಯಾಕೆಂದರೆ ಟೋಲ್ ಕಟ್ಟಬೇಡಿ ಅಂತ ಎಲ್ಲೂ ಹೇಳಿಲ್ಲ, ಹಾಗಂತ ಟೋಲ್ ಕಟ್ಟಬೇಕು ಅಂತಲೂ ಸಹ ಕೋರ್ಟು ಹೇಳಿಲ್ಲ, ಸರ್ಕಾರನೂ ಹೇಳಿಲ್ಲ. ಇದನ್ನು ಜನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಅವ್ರೇನಾದರೂ ಟೋಲ್ ಕಟ್ಟಿ ಅಂತ ಹೇಳಿದಾಗ ನಿಮಗೆ ಟೋಲ್ ಕಟ್ಟಬೇಕು ಅಂತ ಸರ್ಕಾರನೇ ಆಗಲಿ ಕೋರ್ಟೇ ಆಗಲಿ ಹೇಳಿದರೆ ಆ ದಾಖಲೆ ಕೊಡಿ ಸರ್ ಅಂತ ಕೇಳಿ. ಅದನ್ನು ಕೇಳೋದು ಬಿಟ್ಬಿಟ್ಟು ನೀವು ಕುಮಾರಸ್ವಾಮಿ ಅವ್ರ ಮೇಲೆ ಅವ್ರೇನೋ ತಪ್ಪು ಮಾಡಿಬಿಟ್ಟವ್ರೆ ಅಂತಾರೆ ಕೆಲವರು. ಕುಮಾರಸ್ವಾಮಿ ಅವ್ರ ವಿರುದ್ಧನೇ ವಿಡಿಯೋ ಮಾಡಿಬಿಟ್ಟು ಆಗ್ತಾ ಇದ್ದೀರಾ. ಫಸ್ಟ್ ಅಲ್ಲಿಗೆ ಹೋಗ್ಬೇಕಾದ್ರೆ ಸರಿಯಾಗಿ ಪ್ರಶ್ನೆ ಮಾಡೋದು ಕಲ್ತ್ಕೊಳ್ಳಿ, ವಿತ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗಿ ತೋರಿಸಿ. ಈಗ ಮೊನ್ನೆ ನಾವು ಹೋಗಿದ್ವಿ ಸಂಡೇ, ನಾವು ಸರಿಯಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋದ ಪೊಲೀಸರು ಕರೆಸಿದ್ರು ನೈಸ್ ರೋಡ್ನವರು. ಆದ್ರೂ ನಾವು ಒಂದು 8-10 ಜನ ಹೋಗಿದ್ದು, 1-2 ಕಾರಲ್ಲಿ. ನಾವು ಕೇಳೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ, ಬಿಟ್ರಲ್ಲ ನಮ್ಮನ್ನು. ಅದೇ ರೀತಿ ನೀವು ತಾಳ್ಮೆಯಿಂದ ಕೇಳಿ, ಅವ್ರು ಏನು ಕೇಳ್ತಾರೋ ಅದಕ್ಕೆ ಉತ್ತರ ಕೊಡಿ ಕರೆಕ್ಟಾಗಿ. ಆಮೇಲೆ ನೀವು ಪ್ರಶ್ನೆ ಕೇಳಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಏನೋ ಅಲ್ಲಿ ಹೋಗ್ಬೋದು ಟೋಲ್ ಹತ್ರ ಕುಮಾರಸ್ವಾಮಿ ಏನೋ ಒಂದು ಅಪರಾಧ ಮಾಡಿಬಿಟ್ಟಾರೆ ಅಂತಾರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ನಿಮಗೆ ನಿಮ್ಗೆ ಹೇಳಿದ ತಕ್ಷಣ ಬಿಟ್ಬಿಟ್ರೆ ಒಳ್ಳೆಯವರು, ಬಿಡಲಿಲ್ಲ ಅಂದರೆ ಕುಮಾರಸ್ವಾಮಿ ಅವ್ರನ್ನ ಬೈಕೊಂಬರೋದು ಇದಲ್ಲ. ಫಸ್ಟು ತಾಳ್ಮೆ ಇರಲಿ, ಸ್ವಲ್ಪ ಪೇಷನ್ಸು, ಸ್ವಲ್ಪ ಏನು ಮಾತಾಡ್ತೀವಿ ಅಂತ ಒಂದು ಥಿಂಕ್ ಮಾಡ್ಕೊಳ್ಳಿ, ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಅವ್ರು ಕೇಳಿದಾಗ ಕರೆಕ್ಟಾಗಿ ನೀವು ಅವ್ರಿಗೆ ಪ್ರಶ್ನೆ ಕೇಳಿ. ನಾನು ಕಟ್ಟಲ್ಲ ಸರ್, ನನಗೆ ಗೌರ್ಮೆಂಟಿಂದ ಅಥವಾ ಕೋರ್ಟಿಂದ ನೀವು ಕಲೆಕ್ಟ್ ಮಾಡಬೇಕು ಟೋಲ್ ಅಂತ ಇದ್ದರೆ ಆರ್ಡ್ರ್ ಇದ್ದರೆ ಕೊಡಿ ಅಂತ ಈ ರೀತಿ ಕೇಳಿ. ಅದು ಯಾವುದೋ ಒಂದು ಪ್ರಿಂಟ್ ಹಾಕ್ಕೊಂಡು ಇಟ್ಕೊಂಡವನೇ ಅದಕ್ಕೆಲ್ಲ ಬೆಲೆ ಸಿಗೋಲ್ಲ ಅಂತ ಹೇಳಿ. ನೀವು ನಿಮಗೆ ಪೇಷನ್ಸ್ ಇರೋಲ್ಲ, ನಿಮ್ಗೆ ಅರ್ಜೆಂಟಾಗಿ ನೀವು ಹೋಗಬೇಕು. ನೀವು ಬಂದು ಅಲ್ಲಿ ಕೇಳಿದ ತಕ್ಷಣ ನಿಮ್ಮನ್ನು ಬಿಟ್ಬಿಡೋಕೆ ಆಗಾಗಲ್ಲ. ನೀವು ನಿಂತ್ಕೊಬೇಕು. ನೋಡಿರಿ, ನಾನು ಅಲ್ಲಿ ದುಡ್ಡು ಕೊಡೋಲ್ಲ, ನೀವು ಹೇಳೋವರೆಗೂ ನೀವು ಬಿಡೋವರೆಗೂ ಟೋಲ್ ಓಪನ್ ಮಾಡೋರು ನಾನು ಹೋಗಲ್ಲ, ಇಲ್ಲೇ ನಿಂತ್ಕೊತೀನಿ. ಹಾಫ್ ಆನ್ ಅವರ್ಲು 1 ಅವರಾಗಿ ಇಲ್ಲೇ ನಿಂತ್ಕೊತೀನಿ. ನಾನು ಟೋಲ್ ಕಟ್ಟೋಕ್ಕೆ ರೆಡಿ ಇಲ್ಲ. ನನ್ನ ಪ್ರಶ್ನೆ ನೀವು ಉತ್ತರ ಕೊಡಿ. ನಾನು ಟೋಲ್ ಕಟ್ಟಬೇಕು ಅಂದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. 5 ಟೌನ್ಶಿಪ್ ಆಗಿದೆಯಾ? ಅಗ್ರಿಮೆಂಟ್ ಪ್ರಕಾರ 5 ಟೌನ್ಶಿಪ್ ಆಗಿದೆಯಾ? ಬೆಂಗಳೂರು ಟು ಮೈಸೂರು 111 ಕಿಲೋಮೀಟ್ರು ಎಕ್ಸ್ಪ್ರೆಸ್ ಹೈವೇ ಆಗಿದೆಯಾ? ಲಿಂಕ್ ರೋಡ್ಗಳಾಗಿದೆಯಾ? ರೈತರುಗಳಿಗೆಲ್ಲ ಕರೆಕ್ಟಾಗಿ ದುಡ್ಡುಗಳು ಕೊಟ್ಟಿದ್ದಾರಾ? ಇದೆಲ್ಲದೂ ಇದೆ. ಇದನ್ನೆಲ್ಲದನ್ನು ನೀವು ಕೇಳಬೇಕು. ಆಗಿದ್ದ ಮೇಲೆ ಇದೆಲ್ಲ ಆಗಿದ್ದ ಮೇಲೆ ಕೋರ್ಟಿಂದ ಅಥವಾ ಸರ್ಕಾರದಿಂದ ಟೋಲ್ ಕಲೆಕ್ಟ್ ಮಾಡ್ಬೋದು ಅಂತ ಇರೋದನ್ನು ನೀವು ಕೊಡಿ. ಆವಾಗ ನಾನು ದುಡ್ಡು ಕೊಡ್ತೀನಿ. ನನ್ನನ್ನು ನೀವು ಕೇಳಬೇಕು ಅಂದರೆ ನಿಮ್ಮ ಕಡೆಯಿಂದ ನೀವು ಸರಿಯಾಗಿರಬೇಕಾಗುತ್ತೆ ಅಂತ ಕೇಳಿ ಅವ್ರನ್ನ. ಆಗಿದ್ಮೇಲೆ ಮತ್ತೆ ನಾನು ಯಾಕೆ ಕೊಡಬೇಕು ಟೋಲು? ಇದನ್ನು ನೀವು ಪ್ರಶ್ನೆ ಮಾಡಿ. ನಿಮ್ಗೆ ಅರ್ಜೆಂಟ್ ಇರುತ್ತೆ, ನೀವು ಕೇಳಿದ ತಕ್ಷಣ ಅವ್ರು ಕೇಳಿದ ತಕ್ಷಣ ಬಿಡಲಿಲ್ಲ ಅಂದ ತಕ್ಷಣ ಕುಮಾರಸ್ವಾಮಿ ಅವ್ರನ್ನ ಬೈಕೊಂಡು ಹೋಗೋದು ಇದೆಲ್ಲ. ಕುಮಾರಸ್ವಾಮಿ ಅವರು ಜನಗಳಿಗೆ ಅವೇರ್ನೆಸ್ ಬರಲಿ, ಜನಗಳಿಗೆ ಒಳ್ಳೇದಾಗಲಿ, ಜನಗಳಿಗೆ ತಿಳುವಳಿಕೆ ಬರಲಿ ಅಂತ ಹೇಳಿರೋದು. ಅರ್ಥ ಮಾಡಿಕೊಂಡು ಪ್ರಶ್ನೆ ಮಾಡಿ. ಈಗ ನಮ್ಮನ್ನು ಹೆಂಗೆ ಬಿಟ್ಟರು ಅದೇ ಥರ ನೀವು ಮಾತಾಡಿ ಬಿಟ್ಕೊಂಬರ್ಬೇಕು. ಜನಕ್ಕೆ ಒಬ್ರಿಗೊಬ್ರಿಗೆ ಅದು ಅರ್ಥ ಆಗುತ್ತೆ. ನಿಮ್ಗಳಿಗೆ ತಾಳ್ಮೆ ಇಲ್ಲ, ಪೇಷನ್ಸ್ ಇಲ್ಲ. ನೀವು ಕೇಳಿದ ತಕ್ಷಣ ನೀವು ಮಾತಾಡಿದ ತಕ್ಷಣ ಬಿಟ್ಬಿಡ್ಬೇಕು. ಅದಲ್ಲ, ನೀವು ಪ್ರಶ್ನೆ ಮಾಡಿ ವಿತ್ ದಾಖಲೆಗಳು ಇಟ್ಕೊಂಡು ಹೋಗಿ. 21,000 ಎಕರೆ ಜಮೀನು, ಅದು 1 ಎಕರೆ 2 ಎಕರೆ ಅಲ್ಲ.
5 ಟೌನ್ಶಿಪ್ಗಳು. ಇದು ಎಲ್ಲದನ್ನು ಮಾಡಿ ಅವನು ಟೋಲ್ ಮಾಡಬೇಕಾಗಿತ್ತು. ಅವನು ಮುಂಚೆನೇ ಟೋಲ್ ಮಾಡೋಕ್ಕೆ ಶುರು ಮಾಡ್ದ. ಎಲ್ಲ ಸರ್ಕಾರದವರು ಅಡ್ಜಸ್ಟ್ಮೆಂಟಲ್ಲಿ ಎಲ್ಲ ಇದು ಮಾಡ್ಕೊಂಡು ಕೂತ್ಕೊಂಡ್ರು. ಇವಾಗ ಆಗ್ತಾ ಇದೆ. ಈಗ DK ಶಿವಕುಮಾರ್ ಅವ್ರಿಗೆ ನೈತಿಕತೆ ಇದ್ದರೆ ಈ ವಿಷಯದಲ್ಲಿ ಎಂಟ್ರಿಫಿಯರ್ ಆಗಿ ನೈಸ್ ರೋಡ್ನ ಯಾರು ಅವನು ಅಶೋಕ್ ಚೇಣಿನ ಕರೆದು ಈಗಲೇ ಅದನ್ನು ಟೋಲನ್ನು ಕಲೆಕ್ಟ್ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಅದು ಅವ್ರು ಇಷ್ಟ ಬಂದ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹಂಗೆಲ್ಲ ಮಾಡೋಂಗಿಲ್ಲ. ಅದೆಲ್ಲ ಸರ್ಕಾರ ಒಂದು ಅಮೌಂಟನ್ನು ಫಿಕ್ಸ್ ಮಾಡಬೇಕು. ಯಾರಾದ್ರೂ ಕೇಳಬೇಕು, ಏನಾದರೂ ಇದು ಮಾಡಬೇಕು. ಕುಮಾರಸ್ವಾಮಿ ಅವ್ರ ಹತ್ರ ಹೇಳಿರೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಜನ ಅಲ್ಲಿ ಪ್ರಶ್ನೆ ಮಾಡಬೇಕಾದ್ರೆ ಏನು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು, ಜನಗಳು ಒಳ್ಳೇದು ಕೇಳಿದ್ದಾರೆ. ನೀವು ಕುಮಾರಣ್ಣನ ಬೈಕೊಂಡು ಓಡಾಡ್ತೀರ ಅಲ್ಲಿ ಹೋಗಿ. ಸರಿಯಾಗಿ ನಿಮಗೆ ಮಾತಾಡೋಕ್ಕೆ ಬರಲ್ಲ, ಪ್ರಶ್ನೆ ಮಾಡೋಕ್ಕೆ ಬರಲ್ಲ ನಿಮಗೆ. ಈಗ ನಾವು ಹೆಂಗೆ ಬಂದವತ್ತ ನಾವು ನಮ್ಮನ್ನು ಬಿಟ್ರಲ್ಲ, ಮತ್ತೆ ನಾವು ಅವ್ರು ಕೇಳಿದ್ಕೆಲ್ಲ ನಾವು ಪ್ರಶ್ನೆ ಕೊಟ್ಟವಲ್ಲ. ನಿಮಗೆ ಕಾಯಕ್ಕೆ ಟೈಮ್ ಇರಲ್ಲ, ನಿಮಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ಸರಿಯಾಗಿ ಕೇಳೋಕ್ಕಾಗಲ್ಲ. ಹಂಗಾಗಿ ದುಡ್ಡು ಕೊಟ್ಟು ಹೋಗ್ತೀರ. ಹೋಗಿ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಕುಮಾರಣ್ಣನ ಬೈಕೊಂಡು ಹೋಗ್ತೀರಾ. ಕುಮಾರಣ್ಣನ ಅವ್ರಿಗೋಸ್ಕರ ಹೇಳಿದಾರಾ? ಅವ್ರಿಗೇನು ಜನಗಳು ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಅವ್ರು ಹೇಳಿರೋದು. ಪ್ರಶ್ನೆ ಮಾಡಿ ಇದೆಲ್ಲ ಆದಮೇಲೆ ಅವ್ರು ಟೋಲ್ ಕಲೆಕ್ಟ್ ಮಾಡಬೇಕು ಅಂತ ಅಗ್ರಿಮೆಂಟಲ್ಲಿ ಇರೋದು. ಅರ್ಥ ಆಯ್ತರಾ? ಇದನ್ನು ಪ್ರಶ್ನೆ ಮಾಡಿ. ಟೋಲ್ ಕಟ್ಟಬೇಕು ಅಂತ ಅವ್ರು ಕೇಳಿರೆ ನೀವು ಟೋಲ್ ಕಟ್ಟಿಸ್ಕೊಬೇಕು ಅಂತ ನಿಮ್ಗೆ ಎಲ್ಲಿದೆ ಸರ್ಕ್ಯುಲರ್ ಕೊಡಿ ಕೋರ್ಟಿಂದ, ಇಲ್ಲಾಂದರೆ ಗೌರ್ಮೆಂಟಿಂದ ಸರ್ಕ್ಯುಲರ್ ಇರಬೇಕು, ಅದನ್ನು ಕೊಡಿ ಅಂತ ನೀವು ಕೇಳಿ. ಆವಾಗ ಅವರಿಂದ ಉತ್ತರ ಏನು ಬರುತ್ತೆ ನೋಡಿ. ಕಳಿಸ್ಲಿ ಪೊಲೀಸ್ನವ್ರನ್ನೇ, ನೀವು ಕೂತ್ಕೊಳ್ಳಿ ಅಲ್ಲಿ. ನಿಮಗೆ ಕೂತ್ಕೊಳ್ಳೋಕೆ ಟೈಮ್ ಇರಲ್ಲ, ನಿಮಗೆ ಕಾಯೋಕ್ಕೆ ಟೈಮ್ ಇರಲ್ಲ, ನೀವು ಹೋಗ್ತಾ ಇರಬೇಕು. ಹಾಗಾಗಿ ನೀವು ಹೇಳಿದ ತಕ್ಷಣ ಬಿಡಲ್ಲ ಯಾರೂ. ಪ್ರಶ್ನೆ ಮಾಡಿ ಜನಗಳಿಗೆ ಅವೇರ್ನೆಸ್ ಬರಲಿ ಅಂತ ಕುಮಾರಣ್ಣ ಅವತ್ತ ಪ್ರೆಸ್ ಮೀಟಲ್ಲಿ ಹೇಳಿರೋದು. ಒಬ್ಬರು ಸೆಂಟ್ರಲ್ ಮಿನಿಸ್ಟ್ರು ಪ್ರೆಸ್ ಮೀಟಲ್ಲಿ ಒಂದು ಮ್ಯಾಟ್ರನ್ನ ರೈಸ್ ಮಾಡ್ತಾರೆ ಅಂದರೆ ಸುಮ್ಮನೆ ರೈಸ್ ಮಾಡಲ್ಲ, ಎಲ್ಲ ತಿಳ್ಕೊಂಡೇ ರೈಸ್ ಮಾಡಿರ್ತಾರೆ. ನೀವು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ, ಸರಿಯಾಗಿ ನಿಮಗೆ ಪ್ರಶ್ನೆ ಮಾಡೋಕ್ಕೆ ಬರ್ತಾ ಇಲ್ಲ. ಅಲ್ಲಿ ಆ ಜಾಗದಲ್ಲಿ ಪ್ರಶ್ನೆ ಮಾಡೋಕ್ಕೆ ಬರ್ತಾ ಇಲ್ಲ. ಅರ್ಥ ಆಯ್ತಾ? ಈಗ ಮೊನ್ನೆ ನಾವು ಸಂಡೆ ಹೋದಾಗ ಹೆಂಗೆ ಬಿಟ್ಟರು ನಮ್ಮನ್ನು ಪ್ರಶ್ನೆ ಮಾಡಿ. ಬಟ್ ನಿಮಗೆ ತಾಳ್ಮೆ ಇರಬೇಕು.